ಹಾಯ್ ಫ್ರೆಂಡ್ಸ್, ನ್ಯೂ ಇಯರ್ ಅಂದರೆ ಎಲ್ಲರೂ ಪಾರ್ಟಿ ಪಬ್ ಅಂತೆಲ್ಲ ಅಂದ್ಕೊತಾರೆ. ಆದರೆ ನಮ್ಮೂರಲ್ಲಿ ನ್ಯೂ ಇಯರ್ ಅಂದರೆ ಮೊದಲು ಸ್ಟಾರ್ಟ್ ಆಗೋದೇ ರಂಗೋಲಿ. ರಾತ್ರಿ 12 ಆಗೋದು ಮುಂಚೆಯೇ ಬಣ್ಣ ತಗೋ, ದೀಪ ಹಚ್ಚು ಅಂತ ಶುರು ಮಾಡ್ತಾರೆ. ನಾನು ರಂಗೋಲಿ ಹಾಕ್ತಾ ಇದ್ದೀನಿ ಅಂದರೆ ಅಕ್ಕಪಕ್ಕದವರು ಬಂದು ಇದು ಸೀದಾ ಹಾಕು, ಇದು ಬಾಕಿದೆ ಅಂತ ಫ್ರೀ ಅಡ್ವೈಸ್ ಕೊಡ್ತಾರೆ. ಆದರೂ ಪರವಾಗಿಲ್ಲ, ರಂಗೋಲಿ ಫಿನಿಶ್ ಆಗಿದೆ. ಅದೇ ಪಟಾಕಿ ಹೊಡೆಯೋದು ಶುರು ಆಯಿತು. ನೋಡಿ ಪಟಾಕಿಗಳು, ನಾನಲ್ಲ, ನಮ್ಮ ಪೂರ್ತಿ ಊರು. ಒಬ್ಬೊಬ್ರಿಗೆ ಒಂದೊಂದು ಬಾಕ್ಸ್. ಸದ್ದು ಕೇಳಿದ್ರೆ ಗೊತ್ತು, ಹೌದು ನ್ಯೂ ಇಯರ್ ಬಂದಿದೆ ಅಂತ. ನಾಯಿ ಓಡ್ತಿದೆ, ಮಕ್ಕಳು ಕುಣಿತಿದ್ದಾರೆ, ಮುಂತಾದವರು ಇಷ್ಟು ಬೇಡ ಸದ್ದು ಅಂತಾರೆ. ಆದರೆ ಒಳಗೊಳಗೆ ಎಂಜಾಯ್ ಮಾಡ್ತಾರೆ. ಅಷ್ಟರಲ್ಲಿ ರಾತ್ರಿ ಹೋಗಿದ್ದೇ ಗೊತ್ತಾಗಲಿಲ್ಲ. ಊರುಗಳಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಅಂದರೆ ಪಟಾಕಿ ಹೊಡೆಯೋದು ಬಿಟ್ಟರೆ ಬೇರೆ ಇಲ್ಲ. ಬಟ್ ಎಂಜಾಯ್ಮೆಂಟ್ ಅಂದರೆ ತುಂಬ ಎಂಜಾಯ್ಮೆಂಟ್. ಇದೇ ನಮ್ಮ ಊರಿನ ಹ್ಯಾಪಿ ನ್ಯೂ ಇಯರ್. ಸಿಂಪಲ್ಲಾಗಿ, ಫನ್ನಿಯಾಗಿ, ಫುಲ್ ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್. ಓಕೆ, ಮಲ್ಕೋಬೇಕು, ಬೇಗ ಎದ್ದೇಳಬೇಕು. ಗುಡ್ ನೈಟ್. ಫಸ್ಟ್ ಬಂತು ಅಂದರೆ ಕೆಲವರು ಆ ಊರು ಈ ಫಂಕ್ಷನ್ ಅಂತಾರೆ. ನಾವು ಮಾತ್ರ ಕಾರ್ ಸ್ಟಾರ್ಟ್ ಹೋಗ್ತಾ ಇದ್ದೀವಿ. ಕಾರ್ ಸ್ಟಾರ್ಟ್ ಮಾಡಿ ಬೆಳಗ್ಗೆ ಎದ್ದು ಕೂಡಲೇ ಬಾ ಬೇಗ ರೆಡಿ ಆಗು ಅಂತ ಮನೇಲಿ ಸೌಂಡು. ಕಾರಲ್ಲಿ ಕೂತ್ಕೊಂಡ್ಮೇಲೆ ಮಾತ್ರ ಅಯ್ಯೋ ಚಪ್ಪಲಿ ಮರ್ತುಬಿಟ್ಟೆ, ಅಯ್ಯೋ ಫೋನ್ ಮರ್ತುಬಿಟ್ಟೆ, ಅಯ್ಯೋ ಬ್ಯಾಗ್ ಮರ್ತುಬಿಟ್ಟೆ ಅನ್ನೋ ಡೈಲಾಗ್ ಶುರು. ಕಾರಲ್ಲಿ ಕೂತ್ಕೊಂಡಿದ್ದೀವಿ ಅಂದರೆ ಒಬ್ಬರಿಗೆ ಮ್ಯೂಸಿಕ್ ಬೇಕು, ಬೇರೊಬ್ಬರಿಗೆ ಮೌನ ಬೇಕು. ಇನ್ನೊಬ್ಬರು ಮಾತ್ರ ಈ ರೋಡ್ ಚೆನ್ನಾಗಿದೆ, ಈ ರೋಡು ಯಾರು ಹಾಕ್ಸಿದ್ರು, ಈ ಡ್ರೈವಿಂಗ್ ಹೆಂಗೆ ಮಾಡ್ತಿದ್ದಾರೆ, ಆ ಡ್ರೈವರ್ ಹೇಗೆ ಹೋಗ್ತಿದ್ದಾರೆ, ಈ ಸಲಹೆ ಕೊಡ್ತಾರೆ. ನಾವು ಮಾತ್ರ ಹಾಗೆ ಹೋಗು ಹೀಗೆ ಹೋಗು ಅಂದ್ಬಿಟ್ಟು ಗೂಗಲ್ ಮ್ಯಾಪ್ ಹಾಕ್ತೀವಿ. ಗೂಗಲ್ ಮ್ಯಾಪೇ. ಇನ್ನೊಂದು ಕಡೆ ಇನ್ನೂ 2 ಕಾರುಗಳು ನಮ್ಮ ಜೊತೆ ಬರಬೇಕಾಗಿತ್ತು, ಅವು ಮಿಸ್ ಆಗಿದ್ದಾವೆ ಅನ್ನೋ ಟೆನ್ಷನ್ನು. ನಾವು ಫೋನ್ ಮಾಡಿದಾಗ ಅವರು ನೀವು ಎಲ್ಲಿ ಹೋಗ್ತಿದ್ದೀರಿ, ಎಲ್ಲಿ ಬರ್ತಿದ್ದೀರಿ, ಯಾವ ರೂಟಲ್ಲಿ ಬರ್ತಿದ್ದೀರಿ ಅಂತ ಕೇಳ್ತಾರೆ. ನಾವು ಫೋನ್ ಮಾಡಿದಾಗ ಬ್ಯುಸಿ ಬರುತ್ತೆ, ಅವ್ರು ಫೋನ್ ಮಾಡ್ತಾಯಿದ್ದಾಗ ನಮ್ಮ ಫೋನ್ ಬ್ಯುಸಿ ಬರುತ್ತೆ. ಓಕೆ 10 ನಿಮಿಷ ಆದಮೇಲೆ ಮತ್ತೆ ಫೋನ್ ಮಾಡಿದಾಗ ನಾವು ಬರ್ತಾಯಿದ್ದೀರಿ, ನೀವೆಲ್ಲಿದ್ದೀರಿ, ಎಷ್ಟು ದೂರದಲ್ಲಿದ್ದೀರಿ ಅಂತ ಫೋನ್ನಲ್ಲಿ GPS ಜಾಸ್ತಿ ಅಪ್ಡೇಟ್ ಮಾಡ್ತಾಯಿದ್ದೀರಿ. ಜನವರಿ 1 ಅಂದರೆ ಹೊಸ ವರ್ಷ ಅಂದರೆ ಈ ಟ್ರಿಪ್ನಲ್ಲಿ ಮಾತ್ರ ಹಳೆ ಜೋಕ್ಸ್, ಹಳೆ ನಗು, ಹೊಸ ಫೋಟೋ, ಹೊಸ ನೆನಪು, ಹಳೆ ಫೋಟೋ, ಹಳೆ ನೆನಪುಗಳು, ಇವೆಲ್ಲ ಓಕೆ ಹೋಗ್ತಾನೇ ಇದ್ದೀರಿ. ಇಷ್ಟೇ ಎಲ್ಲ ಕಣ್ರಿ. ಆ ದಾರಿಯಲ್ಲಿ ಆಗಿದೆ, ಹೀಗಿದೆ, ಅವನು ಬೇಗ ಹೋಗ್ತಿದ್ದಾನೆ, ಇವನು ಫಾಸ್ಟಾಗಿ ಹೋಗ್ತಿಲ್ಲ, ಇವನು ದಾರಿ ಬಿಡ್ತಿಲ್ಲ, ಈ ಥರ ಮೆಮೊರೀಸ್ ಎಲ್ಲ ಜೊತೆ ಮೊನ್ನೆ ಹಾಗೆ ನಡೀತು. ಈಗಿನಲ್ಲಿ ಜನವರಿ 1 ಅಂದರೆ ಟ್ರಿಪ್ ಅಂದರೆ ಪ್ಲ್ಯಾನ್ ಕಡಿಮೆ, ಫನ್ನಿ ಜಾಸ್ತಿ, ಜರ್ನಿಂಗ್ ಲಾಂಗ್, ಮೆಮೊರಿ ಲೈಫ್ ಲಾಂಗ್. ಓಕೆ, ಬಂದಿದ್ದು ಕುಲದೇವಿ ದೇವಸ್ಥಾನಕ್ಕೆ. ಇದು ಗರುಡ ದೇವಸ್ಥಾನ. ಇದು ತುಂಬ ಪ್ರಸಿದ್ಧತೆ ಇದೆ. ಇದನ್ನು ಕಟ್ಟಿಸೋದವ್ರು ಯಾರು ಏನು ಅಂದ್ಬಿಟ್ಟು ನಿಮಗೆ ನಾನು ಮತ್ತೆ ಹೇಳ್ತೀನಿ. ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು. ನಾನಿಲ್ಲಿ ಶೂಟ್ ಮಾಡ್ತಾ ಇದ್ದರೆ ನನ್ನ ಫೋನ್ ಕಿತ್ಕೊಂಡ್ಬಿಟ್ರು. ಏನು ಮಾಡೋಣ, ಒಳಗಡೆ ಹೋಗೋದಕ್ಕೆ ಪರ್ಮಿಷನ್ ಕೊಡಲಿಲ್ಲ. ಹೋಗಲಿ ಬಿಡಿ ಅಂದ್ಬಿಟ್ಟು ನಾನು ಲಾಸ್ಟಲ್ಲಿ ಪ್ರಸಾದ ತಗೊಳ್ಳೋ ಹತ್ರ ಫೋನ್ ಕೊಟ್ಟರು. ನೋಡಿ, ಪ್ರಸಾದ ಆದರೂ ಮಿಸ್ ಮಾಡಬಾರ್ದು ಅಂತ ಪ್ರಸಾದ ತಗೊಂಡು ಔಟ್ಸೈಡ್ ಆದರೂ ಇಟ್ಕೊಳ್ಳೋಣ ಅಂತ ಇಟ್ಕೊಂಡು ಬರ್ತಾ ಇದ್ದೀನಿ. ಏನು ಮಾಡಲಿ, ಈ ರೀತಿ ಆಗುತ್ತೆ ಅಂತ ನಾನು ಕನಸಿನಲ್ಲಿ ಸಹ ಅಂದ್ಕೊಂಡಿರಲಿಲ್ಲ. ಓಕೆ, ನಮ್ಮ ಫ್ಯಾಮ್ಲಿ ಎಲ್ಲ ಒಂದು ಹತ್ರ ಇದೆ. ಮತ್ತು ಈಗ ಕಾರ್ ತೊಗೊಂಬರ್ಬೇಕಲ್ವಾ, ಹೋಗ್ತಾ ಇದ್ದೀರಿ. ಕಾರ್ ಹತ್ರನೇ ಹೋಗ್ತಾ ಇದ್ದೀವಿ. ಓಕೆ, ನಡ್ಕೊಂಡು ಹೋಗ್ತಾ ಇದ್ದೀರಿ. ಕಾರ್ ಮೇಲೆ ಹತ್ತದ ಮೇಲೆ ನಾನು ನಿಮಗೆ ಗರುಡ ದೇವಾಲಯದ ಬಗ್ಗೆ ಸ್ವಲ್ಪ ಆದರೂ ಹೇಳ್ತೀನಿ. ಅದಕ್ಕೂ ಮುಂಚೆ ನಮಗೆ ನಡೆದು ತುಂಬ ಸುಸ್ತಾಗಿದೆ ಕಣ್ರಿ. ಏಕೆಂದರೆ ತುಂಬ ರಶ್ ಅಲ್ವಾ, ಅದಕ್ಕಾಗಿ. ಏಕೆಂದರೆ ಈಗ ನಾವು ಒಬ್ಬರೇ ರಾಣಿಗಳಲ್ವಲ್ಲ, ನಮ್ಮಂಥ ಎಷ್ಟೋ ಮಹಾರಾಣಿಗಳಿರ್ತಾರಲ್ವ, ಅದಕ್ಕಾಗಿ ನಾವೇನೋ ಕಾರ್ ಒಳಗಡೆ ಹತ್ತಿದ್ದೀವಿ. ಓಕೆ, ಹೋಗ್ತಾ ಇದ್ದೀರಲ್ಲ, ಈಗ ಸ್ವಲ್ಪ ನಾನು ನಿಮಗೆ ಗರುಡ ದೇವಾಲಯದ ಬಗ್ಗೆ ಹೇಳ್ತೀನಿ. ಇದು ಪ್ರಪಂಚದಲ್ಲೇ ಒಂದೇ ಗರುಡ ದೇವಾಲಯ ಇರೋದಂತೆ. ಅದು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಮತ್ತು ಕುಲದೇವಿ ಅನ್ನುವ ಗ್ರಾಮದಲ್ಲಿ ಇರೋದಂತೆ. ಇದನ್ನು ರಾಮಾನುಜಾಚಾರ್ಯರು ಕಟ್ಟಿದಾರಂತೆ. ಇದು ಒಂದು ಹಸ್ತದ ಮೇಲೆ ನಾರಾಯಣ ಮತ್ತು ಇನ್ನೊಂದು ಕಡೆ ಲಕ್ಷ್ಮೀದೇವಿಯನ್ನು ಇಟ್ಕೊಂಡಿದ್ದಾರಂತೆ. ಸೊ ನಾನು ನಿಮಗೆ ಅದನ್ನೆಲ್ಲ ನೋಡ್ಸೋಣ ಅಂದರೆ ಅವರು ಫಸ್ಟೇ ಕ್ಯಾಮ್ರಾ ತೊಗೊಂಬಿಟ್ರು.
ಸರಿ ಕಣ್ರಿ, ತುಂಬ ರಶ್ ಇದೆ. ನಾವೀಗ ಕುರುಡುಮಲೆಗೆ ಹೋಗ್ತಾ ಇದ್ದೀವಿ. ಅಂದ್ಕೊಂಡ್ರೆ ದೇವರ ದರ್ಶನಕ್ಕಿಂತ ನಮಗೆ ಟ್ರಾಫಿಕ್ ದರ್ಶನ ಆಯಿತು. ಮುಂದೆ ನೋಡಿದ್ರೆ ಕಾರು, ಹಿಂದೆ ನೋಡಿದ್ರೆ ಬೈಕು, ಸೈಡಲ್ಲಿ ನೋಡಿದ್ರೆ ನಾವು ಹೋದ ದಿನವೇ ಎಲ್ಲರಿಗೂ ದೇವ್ರ ನೆನಪಾಯಿತು ಅನಿಸುತ್ತೆ. ಏಕೆಂದರೆ ನ್ಯೂ ಇಯರ್ ಅಲ್ವಾ, ಅದಕ್ಕೆ. ಒಬ್ಬ ಅಂಕಲ್ ನಮ್ಮ ಜೊತೆ ಬರ್ತಿದ್ರು. ಅವರು ಇಲ್ಲೇ ನಿಂತು ಪೂಜೆ ಮಾಡ್ಬೋದು ಅಂತ ಹೇಳಿದ್ರು. ಇನ್ನೊಬ್ಬ ಪಕ್ಕದಲ್ಲಿ ಅಮ್ಮ ಹೇಳಿದ್ರು, ದೇವ್ರ ಪರೀಕ್ಷೆ ಮಾಡ್ತಾ ಇದ್ದಾರೆ, ಸಹನೆ ಇರಲಿ ಅಂತ ಹೇಳಿದರು. ನಮ್ಮ ಡ್ರೈವರ್ ಮನಸ್ಸಲ್ಲಿ, ದೇವರೇ ದರ್ಶನ ಬೇಕು ಅಂದರೆ ಟ್ರಾಫಿಕ್ ಬಿಡಿಸು ಸ್ವಾಮಿ ಅಂತ ಹೇಳಿದ್ರು. ಆನ್ ಸೌಂಡಲ್ಲೇ ಇಲ್ಲಿ ಭಜನೆ, ಇಂಡಿಕೇಟರ್ಸ್ ಲೈಟ್ನಲ್ಲೇ ಹಾರ್ದಿ ಬೆಳಗೋಯ್ತು. ಆದರೆ ಹೋಗ್ತಾ ಇರೋದು ನಮ್ಮ ಒಂದು ಪೂರ್ಣ ತಪಸ್ಸಿನ ಬಲದಿಂದ. ನಾವು ಒಂದು ಪೂರ್ವ ತಪಸ್ಸು ಮಾಡಿದ್ದೀವಿ ಅನಿಸುತ್ತೆ. ಅದಕ್ಕಾಗಿ ಜಾಮ್ ಆದರೂ ಜೋಶ್ಫುಲ್ಲಾಗಿ ದೇವರ ದರ್ಶನಕ್ಕೆ ಪಕ್ಕ ಅಂದರೆ ಎಲ್ಲರೂ ರೆಡಿಯಾಗಿ ಅದಕ್ಕೂ ಮೊದಲೇ ಟ್ರಾಫಿಕ್ ದರ್ಶನ ಮಾಡಿಕೊಂಡು ಹ್ಯಾಪಿಯಾಗಿ ನಡ್ಕೊಂಡು ಕಾಲು ಇಟ್ಕೊಂಡು ಹೋಗ್ತಾ ಇದ್ದೀರಿ. ಅಪ್ಪ ಹೇಳ್ತಾರೆ, ಇದೇನು ಬಸ್ ಸ್ಟ್ಯಾಂಡಾ ಅಂತಾರೆ. ಅಮ್ಮ ಹೇಳ್ತಾರೆ, ಇಷ್ಟು ಜನ ದೇವರು ಬಂದಿದ್ರು, ದೇವರು ಶಾಕ್ ಆಗ್ತಾರೆ. ಒಬ್ಬ ಸೈಡ್ ಬೈಕ್ವಾಲ ಹೇಳ್ತಾನೆ, ಸರ್ ಮುಂದೆ ಜಾಮ್ ಇದೆ ಅಂತಾನೆ. ಪೇಪರ್ ತೆಗೆದು ಲೈನಲ್ಲಿ ನಿಂತಾಗ ಟ್ರಾಫಿಕ್ ಮೇಲೆ ಮರ್ತೋಯ್ತು. ಟ್ರಾಫಿಕ್ ಎಲ್ಲ ಒಮ್ಮೆ ಮರ್ತೋಗಿದ್ದಕ್ಕೆ ಒಂದೇ ಸಲ ಪ್ರಾರ್ಥನೆ ಮಾಡಬೇಕು ಅಂತ ಸ್ವಾಮಿ ಮುಂದೆ ಲೈನಾಗಿ ನಿಂತಿದ್ದೀವಿ. ಟ್ರಾಫಿಕ್ ನೋಡಿದ್ರೆ ಜಾಸ್ತಿ ಇದೆ. ಅದರಲ್ಲೂ ಪಾಪ ಚಿಕ್ಕ ಚಿಕ್ಕ ಮಕ್ಕಳಂತೂ ಚಟ್ನಿ ಆಗೋಗಿದ್ದಾರೆ. ದೊಡ್ಡವರೇ ತಡ್ಕೊಳಕ್ಕಾಗಲ್ಲ ಆ ಬಿಸಿಯಲ್ಲಿ. ಆ ಮಕ್ಕಳು ಪಾಪ, ಬೇಡ ಮಮ್ಮಿ ನಾನು ಆಟ ಆಡೋಕೆ ಹೋಗ್ತೀನಿ ಅಂತಾರೆ. ಪಾಪ ಅವ್ರ ಕತೆ ಅಂತೂ ಬೇಡ. ಫೋನ್ ನೋಡಿದ್ರೆ ಬ್ಯಾಟ್ರಿ 5% ಇದೆ, ಕಾಲು ನೋವು 100% ಇದೆ. ಭಕ್ತಿ ಮಾತ್ರ ಅನ್ಲಿಮಿಟೆಡ್ ಆಗಿದೆ. ಏಕೆಂದರೆ ಬೆಳಗ್ಗೆಯಿಂದ ಕಷ್ಟಪಟ್ಟು ಬಂದ್ರಲ್ವ ಈ ದರ್ಶನಕ್ಕಾಗಿ. ಕೊನೆಗೆ ಎಲ್ಲರೂ ಒಪ್ಕೊಂಡು ಸತ್ಯ ಏನಂದರೆ ಕುರುಡುಮಲೆಯಲ್ಲಿ ವಿನಾಯಕನ ದರ್ಶನ ಮಾಡಬೇಕು ಅಂತ ಲೈನಾಗೇನೋ ನಿಂತ್ಕೊಂಡಿದ್ದೀವಿ. ಆ ಲೈನ್ ಕ್ಲಿಯರ್ ಆಗೋದಕ್ಕಿನ್ನೂ ಗಣೇಶ ಬೆಳೀತಾನಂತೆ. ಅದನ್ನೇನಾದರೂ ಫೋನಲ್ಲಿ ಇಟ್ಕೊಳ್ಳೋಣ ಅಂದರೆ ಫೋನ್ ಯೂಸ್ ಮಾಡಬಾರ್ದು ಅಂದರು. ಅದಕ್ಕೆ ಔಟ್ಸೈಡೆಲ್ಲ ನಾನು ಫೋನಲ್ಲಿ ಕ್ಯಾಪ್ಚರ್ ಮಾಡಿಕೊಂಡೆ. ಓಕೆ, ಚೆನ್ನಾಗಿದ್ದೀರಲ್ವ. ನಾವು ಚೆನ್ನಾಗಿ ಫೋಟೋಸ್ ಇಟ್ಕೊಂಡ್ವಿ. ಬೇಕಾ, ಪ್ರತಿಯೊಂದು ಫೋಟೋಸ್ ತೆಗಿತಾನೇ ಇದ್ದೀವಿ. ಬೆಳಗ್ಗೆ ಎತ್ತಿರೋ ಫೋನು ಪೊಲೀಸರು ನೋಡಿದಾಗ ಮಾತ್ರ ಇಳಿಸ್ತೀವಿ. ನಮ್ಮ ಟೈಮ್ ಬಂತಲ್ವ, ನೋಡ್ರಿ ಯಾವ ರೀತಿ ಇದೆ ನಮ್ಮ ಕೇಕು, ಪಳಪಳ ಅಂತ ಹೊಡೆಯುತ್ತಲ್ವ. ಸೊ ಈಗಂತೂ ಕೇಕ್ ನಾನು ಕಟ್ ಮಾಡಬೇಕು ಅಂತೊಬ್ಬರು, ನೀನು ಕಟ್ ಮಾಡಬೇಕು ಅಂತ ಆ ಕಡೆ ಈಕೆ ಅಲಗಾಡ್ಸೋಷ್ಟರೊಳಗಡೆ ಅದು ಒಂದು ಕಡೆ ಹೊರ್ಟೋಯ್ತು. ನೋಡಿ, ಒಬ್ಬರು ಉತ್ತರ ಕಡೆ ಕಟ್ ಮಾಡಬೇಕು ಅಂತ ಒಬ್ಬರು ಪೂರ್ವದ ಕಡೆ ಕಟ್ ಮಾಡಬೇಕು ಅಂತ ಒಬ್ಬರು ಈ ನಾನು ಕಟ್ ಮಾಡಬೇಕಂತೊಬ್ಬರು ಹೇಗೋ ಆಗೋ ಹಚ್ಕೊಂಬಿಟ್ರಿ. ಓಕೆ, ಈಗಾದರೂ ಕಟ್ ಮಾಡೋಣ. ಯಾವ್ಯಾವ ಕಡೆ ಕಟ್ ಮಾಡ್ತಾರೆ ಅಂತ ನೋಡೋಣ. ನಾವೇನಾದರೂ ನೋಡೋಕ್ಕೆ ತಿನ್ನೋಕ್ಕೆ ಮಾತ್ರ ರೆಡಿಯಾಗಿದ್ದೀರಿ. ಓಕೆ, ಫಸ್ಟು ತಿನ್ನೋಣ ಯಾವ ರೀತಿ ಇದೆ ಅಂತ ನೋಡೋಣ. ಬೆಳಗ್ಗೆಯಿಂದ ಹೊಟ್ಟೆಯಲ್ಲಿ ಹುಳ ಓಡಾಡ್ತಾ ಇದೆ. ಚೆರ್ರಿ ಮಾತ್ರ ಸೂಪರಾಗಿದೆ. ಆ ಕಾರ್ ಥರನೇ ಇದೆ ಅಲ್ವಾ ಕಲರು. ಸೊ ಫಸ್ಟು ತಿನ್ನೋಣ, ಮತ್ತೆ ನೋಡ್ಕೊಳ್ಳೋಣ. ಕಟ್ ಮಾಡೋದು ನೋಡ್ರಿ, ಎಲ್ಲನ ಕೋಳಿ ಕಟ್ ಮಾಡೋ ಥರ ಟಕ 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 ಅಂತ. ಓಕೆ, ನೋಡಿ ಇನ್ನೊಮ್ಮೆ ನೋಡಿಬಿಡಿ. ಯಾಕೆ ಅಂದರೆ ನ್ಯೂ ಇಯರ್ ಸ್ಪೆಷಲ್ ಅಲ್ವಾ. ಇನ್ನೊಂದು ಇಯರ್ವರೆಗೂ ಈ ಕೇಕ್ ನ್ಯೂ ಇಯರ್ ಅಂತ ಬ್ರ್ಯಾಂಡ್ ಹಾಕಿರೋದು ನೋಡಲ್ವಲ್ಲ, ಇಟ್ಕೊಂಡ್ವಿ. ಓಕೆ, ಇಲ್ಲಾದರೂ ಫೋಟೋ ಇಟ್ಕೊಳ್ಳೋಣ ಅಂದರೆ ಎಲ್ಲರಿಗೂ ಬರ್ಚಿಬಿಟ್ಟಿದ್ರು. ಘಮ ಅನ್ನುತ್ತೆ ಊಟಗಳು. ಎಲ್ಲರೂ ಕುಂತು ತಿಂತಿದ್ರೆ ಎಷ್ಟು 10 ಥರ ಐಟಮ್ಸು. ನಮ್ಮ ಮನೆಯಲ್ಲಿ ಫುಲ್ ನಾನು ಬಡಿಸ್ತೀನಿ ಅಂತೊಬ್ಬರು, ನೀನು ಬಡಿಸ್ತೀನಿ ಅಂತೊಬ್ಬರು. ಅದಕ್ಕೆ ಮಧ್ಯದಲ್ಲಿ ತಿನ್ನಿ ಅಂತ ಬಿಟ್ಟಿದ್ದೀವಿ. ಹೊಟ್ಟೆ ತುಂಬ ಹಸಿಯುತ್ತೆ. ಈಗೇನಾದ್ರೂ ಒಂದು ತಲೆದಿಂಬು ಒಂದು ಹಾಸಿಗೆ ಕೊಟ್ಟರೆ ಸಾಕಪ್ಪ ಅನಿಸುತ್ತೆ. ಅಷ್ಟೊಂದು ಟಯರ್ಡ್ ಆಗಿದೆ. ಟೈಮ್ ನೋಡಿದ್ರೆ 4:30 ಆಯ್ತಾ ಬಂತು. ಇನ್ನೂ ಮನೆಗಳಿಗೆ ಹೋಗ್ಬೇಕಲ್ವಾ. ಇನ್ನೂ ಕೆಲವೊಂದು ಪ್ಲ್ಯಾನ್ಸ್ ಇತ್ತು ಬೇರೆ ಕಡೆ ಹೋಗಬೇಕು ಅಂತ. ಆದರೆ ಅಲ್ಲಿಗೋದ್ರೆ ನಾವು ಮನೆಗೆ ಹೋಗಲ್ಲ ಅಂತ ಇಲ್ಲಿಂದನೇ ಹೋಗ್ತೀವಿ. ನೋಡ್ರಿ ಯಾವ ರೀತಿ ಇದೆ ಅಂದ್ಬಿಟ್ಟು ಅಂತ ಹೇಳೋದಕ್ಕಾಗಲ್ಲ. ಏಕೆಂದರೆ ರಾತ್ರಿ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಬೆಳಗ್ಗೆನೇ ಎಲ್ಲ ಮಾಡಿಕೊಂಡು ಎತ್ಕೊಂಡ್ಬಂದಿರೋದು. ಅಷ್ಟೊಂದು ಐಟಮ್ಸ್ ಮಾಡ್ಕೊಂಬಂದಿದ್ದಾರೆ, ಒಬ್ರಿಗಿಂತ ಒಬ್ರು ಹೆಚ್ಚು. ಓಕೆ, ಎಲ್ಲ ಆಯ್ತಲ್ವಾ, ಮನೆಗಳಿಗೆ ಹೋಗಬೇಕು. ಮನೆಗಳಿಗೆ ಹೋಗೋದಕ್ಕೆ ತುಂಬ ಹೊತ್ತಾಗುತ್ತೆ, ತುಂಬ ಟೈಮ್ ತಗೊಳುತ್ತೆ. ನೋಡಿರಿ, ನಾವು ಹೋಗ್ತಾ ಇರೋ ಏರಿಯಾದಲ್ಲಿ ಬರೀ ಮಾವಿನ ಗಿಡಗಳೇ ಇದ್ದಾವೆ ಅಲ್ವಾ. ಪಕ್ಕದಲ್ಲಿ ಒಬ್ರು ಇದ್ದಾರೆ, ಅವ್ರ ಮನೆಗೆ ಹೋಗಿ ಒಂದು ಕಪ್ ಟೀ ತೊಗೊಂಡೋಗೋಣ.
ಅಲ್ಲಿಗೋಗಿ ಬೇಗ ಒಂದು ಕಪ್ ಟೀ ತೊಗೊಂಡು ಕುಡಿದ್ಬಿಟ್ಟು ಬೇಗ ಬೇಗ ಹೊರಟ್ಬಿಡ್ಬೇಕು. ಓಕೆ, ಬನ್ನಿ ಬೇಗ ಬೇಗ ಹೋಗೋಣ. ನೋಡ್ರಿ, ಜನವರಿ 1 ಅಂತೆ. ಅಬ್ಬಬ್ಬಬ್ಬ, ದಾರಿ ತುಂಬ ಎಲ್ಲರೂ ಆರಾಮಾಗಿ ಫೋಸ್ಗಳು ಕಟ್ಕೊಂಡು ನಿಂತಿದ್ದಾರೆ. ಪಾಪ ವರ್ಷಕ್ಕೊಮ್ಮೆ ಎಂಜಾಯ್ ಮಾಡಲಿ. ಕೆಲವ್ರಿಗೆ ಫೋಟೋದ ಮೇಲೆ ಹುಚ್ಚು, ಕೆಲವ್ರಿಗೆ ದೇವ್ರ ಮೇಲೆ ಹುಚ್ಚು. ಓಕೆ, ನಮ್ಮ ಕಾರಲ್ಲಿ ನೋಡಿದ್ರೆ ಒಬ್ಬೊಬ್ರ ಲೋಕ ಒಬ್ಬೊಬ್ರದ್ದು. ಓಕೆ, ಪಾಪ ಅವ್ರನ್ನ ಹೆಂಗೆ ಡಿಸ್ಟರ್ಬ್ ಮಾಡೋದು. ನಮ್ಮ ಲೋಕ ಏನು, ಅಬ್ಬಾ ಅವ್ರ ಸೈಡ್ ತುಂಬ ಚೆನ್ನಾಗಿದೆ, ಒಮ್ಮೆ ಆದರೂ ಫೋಟೋ ತೊಗೊಳ್ಬೇಕು, ವೀಡಿಯೋ ತೊಗೊಳ್ಬೇಕು ಅಂತ ನಮ್ಮ ಹುಚ್ಚು. ಓಕೆ, ಒಬ್ಬೊಬ್ರಿಗೊಂದೊಂದು ಹುಚ್ಚಿದೆಯಲ್ವ. ನೋಡ್ರಿ, ಹೈವೇ ಬೇರೆ. ಅಬ್ಬಬ್ಬಬ್ಬಬ್ಬ, ಈ ಜಂಗುಳಿಯಲ್ಲಿ ನಾವು ಹೋಗ್ತಾ ಇದ್ದೀರ ಅಂದರೆ ಗ್ರೇಟ್ ಅಲ್ವಾ. ಇಂದು ಡ್ರೈವಿಂಗ್ ಮಾಡ್ತಾರಲ್ವ, ಅವ್ರಿಗೆ ರೋಡ್ ಹೇಗಿದೆ, ಯಾರು ಬರ್ತಾರೆ, ಏನಾಗುತ್ತೆ ಅನ್ನೋ ಹುಚ್ಚು. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ನಮಗೆಲ್ಲರಿಗಿಂತನೂ ಡ್ರೈವರ್ಗಳಿಗೆ ಜಾಸ್ತಿ ಭಯ ಇರುತ್ತೆ. ಅವರು ಸ್ಟ್ರಾಂಗ್ ಆಗಿದ್ದರೆ ಒಳಗಡೆ ಇರೋ 5 ಜನ ಸೇಫು ಅಲ್ವಾ. ಓಕೆ, ನೋಡಿರಿ ದೇವಸ್ಥಾನಗಳು ಯಾವ ರೀತಿ ಇದ್ದಾವೆ ಅಂದ್ಬಿಟ್ಟು ತುಂಬ ಚೆನ್ನಾಗಿದ್ದಾವಲ್ವಾ. ಓಕೆ, ಎಲ್ಲ ಮುಗೀತು. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾವು ಹೋಗಿದ್ದಂಥ ಕೂಡುಮಲ್ಲ ಮತ್ತು ಕೊಲದೇವಿನ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಮ್ಮೆ ಚೆಕ್ ಮಾಡಿ, ನೀವು ಬೇಕಾದರೆ ಹೋಗಿ. ಥ್ಯಾಂಕ್ ಯು.